ಪ್ರಿಯ ದೇವರ ಜನರೇ, ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಎಲ್ಲರೂ ನಾವು ಬಂದಿದ್ದೇವೆ. ದೇವನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಅನೇಕ ಜನರು ನಮಗೆ ಫೋನ್ ಮಾಡಿದಾಗ ಹೇಳ್ತಾರೆ ಅಂದರೆ, ಪ್ರತಿದಿನ ನಾವು ನಿಮ್ಮ ಮೆಸೇಜ್ ಕೇಳ್ತೇವೆ, ಪಾಸ್ಟ್ರ್ ಮೆಸೇಜ್ ಮತ್ತು ನಿಮ್ಮ ಮೆಸೇಜ್ ನಮಗೆ ಎಷ್ಟೊಂದು ಆದರಣೆ ಕೊಡ್ತದಂತ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಪ್ರಿಯರೇ, ದೇವರ ವಾಕ್ಯ ಕಾರ್ಯ ಸಾಧಕವಾದದ್ದು. ಹಲ್ಲೆಲೂಯಾ. ದ ವರ್ಡ್ ಆಫ್ ಗಾಡ್ ಬೇರ್ಸ್ ಫ್ರೂಟ್. ಆಮೆನ್. ನಾವು ಮತ್ತು ಅನೇಕ ಸೇವಕರು ಇಡೀ ದಿವಸ ಬೇರೆ ಬೇರೆ ಭಾಷೆಯಲ್ಲಿ ಸುವಾರ್ತೆಯನ್ನು ಸಾರ್ತಾ ಇದ್ದೇವೆ, ವಾಕ್ಯವನ್ನು ಕೊಡ್ತಾ ಇದ್ದೇವೆ. ನಮ್ಮ ಜೀವನ ಎಷ್ಟೋ ಬದಲಾವಣೆ ಆಗಿದೆನಾ? ಇವತ್ತು ನೋಡ್ಕೊಳ್ಳುವ ಪ್ರಿಯರೇ, ನಿಜವಾಗಿ ನನ್ನ ಜೀವನದಲ್ಲಿ ಏನಾದರೂ ಬದಲಾವಣೆ ಇದೆನಾ? ನಾವು ಇವತ್ತು ಎಲ್ಲರಿಗೆ ಗೊತ್ತಿದ್ದ ಸಾಮ್ಯವನ್ನು ಓದ್ಕೊಳ್ಳುವ. ಲೆಟ್ಸ್ ಆಲ್ ರೀಡ್ ಅ ಪ್ಯಾರಬಲ್ ದಟ್ ವಿ ಆಲ್ ನೋ. ಅದು ಯಾವುದೆಂದರೆ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 1ನೇ ವಚನದಿಂದ ಓದ್ತಾನೆ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 13 verse 1 onwards. And the same day went Jesus out of the house and sat by the seaside, and great multitudes were gathered together unto him, so that he went into a ship and sat, and the whole multitude stood on the shore. And he spake many things unto them in a parable, saying, Behold, a sower went forth to sow. ಇದೆಲ್ಲರಿಗೆ ಗೊತ್ತಲ್ಲ? And when he sowed, some seeds fell by the wayside, and the fowls came and devoured them. Some fell upon stony places where they had not much earth, and forthwith they sprung up, because they had no deepness of earth. And when the sun was up, they were scorched, and because they had no root, they withered away. And some fell among thorns, and the thorns sprung up and choked them. But other fell in good ground and brought forth fruit, some 100-fold, some 60-fold, some 30-fold. Who hath ear to hear, let them hear. ಎಲ್ಲ ಸಾಮ್ಯ ಒಂದು ಬೇರೆ ರೀತಿಯಲ್ಲಿ ಮುಗಿಸಿದ್ರು ಸ್ವಾಮಿ. ಆದರೆ ಈ ಸಾಮ್ಯಗೆ ಏನು ಹೇಳ್ತದೆ ಅಂದರೆ, ಕಿವಿ ಇರುವವರು ಕೇಳಿ. ಇವತ್ತು ನಾವು ಪ್ರಾರ್ಥನೆ ಮಾಡುವ, ದೇವರೇ ನನಗೆ ಆ ಕಿವಿ ಕೊಡು, ನನಗೆ ಆ ಮನಸ್ಸು ಕೊಡು. ಈ ಸಾಮ್ಯದಲ್ಲಿ ಏನು ನನಗೆ ಹೇಳಲಿಕ್ಕೆ ಇಷ್ಟಪಡ್ತೀರೋ ಅದನ್ನು ನಾನು ಅರ್ಥ ಮಾಡ್ಕೊಳ್ಳುವಂಗೆ ಕೃಪೆ ಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಈ ಸಾಮ್ಯವನ್ನು ನಾವು ಸಂಡೇ ಸ್ಕೂಲಲ್ಲಿ ಇರುವಾಗ ಕೇಳಿದ್ದೇವೆ. ಆದರೆ ಸ್ವಾಮಿ, ಇವತ್ತು ನಿಮ್ಮ ವಾಕ್ಯ ಹೇಳುತ್ತೆ ಅಂದರೆ, ಹೀ ದಟ್ ಹ್ಯಾಸ್ ಇಯರ್ಸ್ ಟು ಹಿಯರ್, ಲೆಟ್ ದೆಮ್ ಹಿಯರ್. ಕಿವಿ ಇರುವವರು ಈ ವಿಷಯನ ಕೇಳಿ ಅಂತ ನಿಮ್ಮ ವಾಕ್ಯ ನೀವು ಹೇಳಿದ್ದೀರಿ ಸ್ವಾಮಿ. ಇವತ್ತು ಈ ವಾಕ್ಯ ಧ್ಯಾನ ಮಾಡುವಾಗ ನಮ್ಮ ಹತ್ರ ಮಾತಾಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ತಂದೆ, ಆಮೇನ್. ಪ್ರಿಯರೇ, ಇದು ಸಾಮ್ಯ ನಮಗೆ ಎಲ್ಲರಿಗೆ ಗೊತ್ತಿದೆ. ಏನೆಂದರೆ, ಬಿತ್ತುವವನ ಸಾಮ್ಯ. ಸಾಮಾನ್ಯವಾಗಿ ನಾನು ಹುಟ್ಟಿದ್ದು ಬೆಳೆದದ್ದು ಬಾಂಬೆದಲ್ಲಿ. ಅಲ್ಲಿ ನಾವು ಸಿಟಿದಲ್ಲಿ ಇದ್ದೆವು. ಸಿಟಿದಲ್ಲಿ ಇರಬೇಕಾದ್ರೆ ನಾನು ಎಂದೂ ಒಂದು ಹೊಲ ನೋಡಿರಲಿಲ್ಲ, ಒಂದು ಬಾವಿ ನೋಡಿರಲಿಲ್ಲ, ಹಾವನ್ನು ನೋಡಿರಲಿಲ್ಲ, ಪಕ್ಷಿಗಳು ಚರ್ಪಿಂಗ್ ಕೇಳಿಲ್ಲ. ಯಾಕೆಂದರೆ ಐ ವಾಸ್ ರೈಟ್ ಇನ್ ದ ಹಾರ್ಟ್ ಆಫ್ ದ ಸಿಟಿ. ನಮ್ಮ ಮನೆ ಮುಂದೆ 4 ಮೇನ್ ರೋಡ್ ಇತ್ತು. ಆಮೇಲೆ ಬಿಲ್ಡಿಂಗ್ಸ್ ಇತ್ತು. ನನಗೆ ಹೊಲ ಏನು, ಹೇಗೆ ಬಿತ್ತಾರೆ, ಈ ಮರ, ಹಣ್ಣಿನ ಮರ ಅದೆಲ್ಲ ನೋಡೇ ಇಲ್ಲ. ಆದರೆ ಊರಿಗೆ ಹೋಗಬೇಕಾದ್ರೆ, ಬಾಂಬೆ ಬಿಟ್ಟು ಮಹಾರಾಷ್ಟ್ರ ನಾವು ದಾಟಬೇಕಾದ್ರೆ ಎಲ್ಲ ಪ್ರಾರಂಭ ಆಗುತ್ತೆ. ಇವಾಗಂತೂ ನಾವು ಪ್ರತಿ ಸರ್ತಿ ಹೋಗಬೇಕಾದ್ರೆ ನಮ್ಮ ಕಣ್ಣಿಗೆ ಇಷ್ಟೊಂದು ಇಂಪಾದದು ನಾವು ನೋಡ್ತೇವೆ. ಸುಂದರವಾದ ರೀತಿಯಲ್ಲಿ ಪ್ರತಿ ಸರ್ತಿ ನಾವು ನೋಡ್ತೇವೆ. ಆ ಹೊಲವನ್ನು ಪ್ಲವ್ ಮಾಡ್ತಾ ಇರ್ತಾರೆ, ಅವರು ಅಕ್ಕಿ ಬಿತ್ತಾ ಇರ್ತಾರೆ, ಅವ್ರು ಜೋಳ ಬಿತ್ತಾ ಇರ್ತಾರೆ. ಇವಾಗ ದೂರದಿಂದ ನಾನು ಹೇಳ್ಬೋದು ಅಂದರೆ, ಇದು ಯಾವುದು, ಇದು ಜೋಳ ಬಂದಿದೆನಾ, ಇದು ಅಕ್ಕಿನ, ಇದು ಕಾಳುಗಳ, ಐ ನೋ ಇಟ್. ಯಾಕೆಂದರೆ ನೋಡಿ ಅಭ್ಯಾಸ ಆಗಿದೆ. ಒಂದು ಸರ್ತಿ ನಾವು ಹೋಗಬೇಕಾದ್ರೆ ಅದು ಅವ್ರು ಬಿತ್ತಾ ಇರ್ತಾರೆ. ಮತ್ತು ಎಷ್ಟೋ ತಿಂಗಳಾದ ಮೇಲೆ ನಾವು ವಾಪಸ್ ಬೇರೆ ಕಡೆ ಹೋಗಬೇಕಾದ್ರೆ, ಅದೇ ರೂಟಲ್ಲಿ ಹೋಗಬೇಕಾದ್ರೆ ಅದು ಬೆಳೆದು ನಿಲ್ತಿರ್ತದೆ. ಬಟ್ ಕೆಲವು ಕಡೆ ಎಲ್ಲ ಒಣಗಿ ಹೋಗ್ಬಿಟ್ಟಿರ್ತದೆ. ಮುಂಚೆ ಮದುವೆ ಆದ ಸುರಿಗೆ ಗೊತ್ತಾಗ್ತಾ ಇರಲಿಲ್ಲ. ಆವಾಗ ಪಾಸ್ಟ್ರಿಗೆ ಎಷ್ಟೋ ಸರ್ತಿ ಎಲ್ಲ ವಿಷಯ ಕೇಳ್ತಿದೆ. ಇದು ಯಾಕೆ ಹೀಗೆ, ಅವನು ಯಾಕೆ ಹೀಗೆ ಪ್ಲವ್ ಮಾಡ್ತಾನೆ, ಇವರು ಯಾಕೆ ಕಲ್ಲು ಎಲ್ಲ ತೆಗಿತಾರೆ, ಆಮೇಲೆ ಭತ್ತ ಬಿತ್ತುವವರು ಒಂದು ಕಡೆ ಇಷ್ಟು ರಾಶಿ ಹಾಕ್ತಾರೆ, ಅದನ್ನು ಮಾಡ್ತಾರೆ. ಇಷ್ಟೋ ಸಂಗತಿ ಗೊತ್ತಿರಲಿಲ್ಲ. ಆಮೇಲೆ ತಿಳಿತು ನನಗೆ, ಇದು ಒಂದು ನಿಯಮ ಇದೆ ಸೋವಿಂಗ್ ಆ್ಯಂಡ್ ರೀಪಿಂಗಲ್ಲಿ. ಬಟ್ ಯೇಸು ಸ್ವಾಮಿ ನಮಗೆ ಇದನ್ನೇ ತಗೊಂಡು ನಮ್ಮ ಜೀವನಕ್ಕೆ ಹೋಲಿಕೆ ಮಾಡಿದ್ದಾರೆ. ಯಾಕೆಂದರೆ ಪ್ರಿಯರೇ, ಪಾಸ್ಟರ್ ನನಗೆ ಹೇಳ್ತಾ ಇದ್ರು, ಅವರ ಕಾಲದಲ್ಲಿ ಅವರ ಊರಿಗೆ ಧಾರವಾಡಲ್ಲಿ ರಕ್ಷಣೆ ಸುವಾರ್ತೆ ಹೇಳಲಿಕ್ಕೆ ಬಂದಾಗ 200
200 ಯವನಸ್ಥರು ರಕ್ಷಣೆ ಹೊಂದಿದ್ರಂತೆ. 200 ಯೂತ್ಸ್ ಎಕ್ಸೆಪ್ಟೆಡ್ ದ ಲಾರ್ಡ್. ಬಟ್ ಇನ್ ಡ್ಯೂ ಕೋರ್ಸ್ ಏನಾಯಿತು? 200 ಎಕ್ಸೆಪ್ಟೆಡ್ ದ ಲಾರ್ಡ್ ನೋಡಿದರೆ ಆ ಇಡೀ ಊರು ನಾರ್ತ್ ಕರ್ನಾಟಕವನ್ನು ಅಪ್ಸೈಡ್ ಡೌನ್ ಮಾಡುವ ಒಂದು ಶಕ್ತಿ ದೇವರವ್ರಿಗೆ ಕೊಟ್ಟಿದ್ರು. ಯಾಕೆಂದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ, ಐ ಗಿವ್ ಯು ಪವರ್ ಆ್ಯಂಡ್ ಅಥಾರಿಟಿ ಅಂತ. ದೇ ಕುಡ್ ಹ್ಯಾವ್ ಡನ್ ದ್ಯಾಟ್. ಬಟ್ ವಾಟ್ ಹ್ಯಾಸ್ ಹ್ಯಾಪೆಂಡ್ ಎಕ್ಸಾಕ್ಟ್ಲಿ ಅಕಾರ್ಡಿಂಗ್ ಟು ದಿಸ್ ಪ್ಯಾರೇಬಲ್. ಈ ಪ್ಯಾರೇಬಲಲ್ಲಿ ನಾವು ನೋಡ್ತೇವೆ ಅಂದರೆ ಒಬ್ಬ ಬಿತ್ತುವವ ಬಿತ್ತಲಿಕ್ಕೆ ಹೋದ. ಮೊದಲನೇದಾಗಿ ಬಿತ್ತಿದ್ದು ಎಲ್ಲಿ ಬಿತ್ತು? ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕೆಂದ್ರೆ ಎಲ್ಲ ಬೀಜ ಭೂಮಿ ಮೇಲೆ ಬಿದ್ದಿದೆ. ಆಲ್ ದ ಸೀಡ್ಸ್ ಹ್ಯಾವ್ ಫಾಲನ್ ಆನ್ ದ ಗ್ರೌಂಡ್ ಬಟ್ ಇನ್ 4 ಡಿಫ್ರೆಂಟ್ ಪ್ಲೇಸಸ್. ಅಂದರೆ ಒಂದು ಹೊಲದಲ್ಲಿ 4 ಭಾಗವನ್ನು ಮಾಡಿದ್ದಾರೆ. ಮೊದಲನೇ ಭಾಗದಲ್ಲಿ ಅವ್ರು ಬಿತ್ತಿದಾಗ ಅದು ದಾರಿ ಮಗ್ಗಲಲ್ಲಿ ಬಿತ್ತು, ಆನ್ ದ ವೇಸ್ಟ್ ಸೈಡ್. The seeds fell on the wayside and what happened? The birds came. ನಾವು ಇವಾಗ ಊರು ಮೇಲೆ ಊರು ದಾಟಿ ಹೋಗಬೇಕಾದ್ರೆ ನಾವು ನೋಡ್ತೇವೆ, ಅವ್ರ ಬೀಜವನ್ನು ಬಿತ್ತಿದಾಗ ಅಥವಾ ಅದು ಸ್ವಲ್ಪ ಜರ್ಮಿನೇಟ್ ಆಗಿ ಮತ್ತು ಅದು ಮೇಲೆ ಒಳ್ಳೆ ಪೀಕ್ ಬಂದ ಸಮಯದಲ್ಲಿ ಸ್ಕ್ಯಾರ್ ಕ್ರೋ ಅನ್ನು ನಿಲ್ಲಿಸ್ತಾರೆ. ನೋಡಿದ್ದೀರಿ ಅಲ್ಲ ನೀವು? ಒಂದು ಮಡಕೆ ಇಟ್ಟು ಒಂದು ಕಡ್ಡಿ ಇಟ್ಟು. ಯಾಕೆ ಗೊತ್ತಾ? ಪಕ್ಷಿಗಳು ಬರಬಾರ್ದು ಅಂತ. The birds should not come and eat those seeds are very important. ಇವತ್ತು ಬೀಜ ಯಾವುದಕ್ಕೆ ಹೋಲಿಗೆ ಆಗಿದೆ ಅಂದರೆ ದೇವರ ವಾಕ್ಯಕ್ಕೆ ಹೋಲಿಗೆ ಆಗಿದೆ. ಆದರೆ ಏನಾಯಿತು? ವೆರಿ ಎಕ್ಸೈಟೆಡ್. ಇವತ್ತು ಸಹ ಪ್ರಿಯರೇ, ಇದನ್ನು ಯಾಕೆ ನನಗೆ ಐ ವಾಸ್ ಆಸ್ಕಿಂಗ್ ದ ಲಾರ್ಡ್, ವೈ ಲಾರ್ಡ್ ಯು ಆರ್ ಪುಟಿಂಗ್ ದಿಸ್ ಪ್ಯಾರೇಬಲ್ ಇನ್ ಮೈ ಹಾರ್ಟ್. ಪ್ರಿಯರೇ, ಯೋಚನೆ ಮಾಡಿರಿ, ಎಲ್ಲರೂ ಈ ಎಲ್ಲ ಟಿ ವಿ ಚಾನೆಲ್ಸ್ ಸ್ಟಾರ್ಟ್ ಆದಾಗ ಮುಂಚೆ ಟಿ ವಿ ಚಾನೆಲ್ಸಲ್ಲಿ ವಾಕ್ಯ ಸಾರಲಿಕ್ಕೆ ನಮಗೆ ಒಂದು ಅವಕಾಶ ಇರಲಿಲ್ಲ. ನಮ್ಮ ಹತ್ರ ಸ್ಮಾರ್ಟ್ಫೋನ್ಸ್ ಇರಲಿಲ್ಲ. ಬಟ್ ನಾವು ವಿ ಆರ್ ಎಕ್ಸೆಸಿಬಲ್ ಟು ದ ವರ್ಡ್ ಆಫ್ ಗಾಡ್ 24/7. ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಕ್ರಿಶ್ಚಿಯನ್ಸ್ ವಾಚ್ ಟಿ ವಿ ಪ್ರೋಗ್ರಾಮ್. ಡೇ ಸ್ಟಾರ್ ಬರುತ್ತೆ, ಗಾಡ್ ಟಿ ವಿ ಬರುತ್ತೆ, ಇಂಟರ್ನ್ಯಾಷನಲ್ ಇನ್ನು ಇಷ್ಟೆಲ್ಲ ಟಿ ವಿ ಪ್ರೋಗ್ರಾಮ್ ವಿದಿನ್ ದ ಕಂಟ್ರಿ. ಸೋ ಮೆನಿ ಟಿ ವಿ ಚಾನೆಲ್ಸ್, ಯೂಟ್ಯೂಬ್ accessible to all the preachers all over the world. ನಾವು ವಾಕ್ಯ ಕೇಳಿದಾಗ ಯು ಆ್ಯಂಡ್ ವಿ ಆರ್ ಸೋ ಎಕ್ಸೈಟೆಡ್. ಆದರೆ ಹೌ ಮೆನಿ ಆಫ್ ಅಸ್ ಆರ್ ರಿಯಲಿ ಟೇಕಿಂಗ್ ದ ವರ್ಡ್ ಆಫ್ ಗಾಡ್ ಸೀರಿಯಸ್ಲಿ? ಹೌದು, ಇದು ದೇವರ ವಾಕ್ಯ, ಇದು ನನ್ನವಸ್ಕರ ಇದೆ. ದೇವರು ನನಗೆ ರಕ್ಷಣೆಯ ಸುವಾರ್ತೆ ಕೊಡ್ತಾ ಇದ್ದಾರೆ. ದೇವರು ನನ್ನ ಕೆಟ್ಟ ನಡತೆಯನ್ನು ಬಿಟ್ಟು ಕೊಡಬೇಕಂತ ಇದ್ದಾರೆ. ವಿ ಆರ್ ಸೋ ಎಕ್ಸೈಟೆಡ್. ನಮಗೂ ಜನ ಸಿಗ್ತಾರೆ. ನಾವು ಎಲ್ಲಿಯಾದರೂ ಹೋದಾಗ ರೋಡಲ್ಲಿನೂ ಹೋಗಬೇಕಾದ್ರೆ, ಕೆಲವು ಸತೆ ಮಾರ್ಕೆಟಲ್ಲಿ ಇರಬೇಕಾದ್ರೆ, ನಾನು ಒಂದು ಸತೆ ಮಾರ್ಕೆಟಿಗೆ ಹೋದಾಗ ಏನೋ ಒಂದು ತೊಗೊಳ್ಳಿಕ್ಕೆ ನಿಲ್ತಾಗ ಅವ್ರು ನನ್ನ ನೋಡಿ ಫುಲ್ ಶಾಕ್. ಸ್ಪೆಷಲಿ ನನ್ನ ವಾಯ್ಸ್ ಕೇಳಿ ಪಕ್ಕ ಗುರ್ತ ಹಿಡಿತಾರೆ. ಓ, ನೀವು ಅಲ್ಲ ಟಿ ವಿ ಪ್ರೋಗ್ರಾಮಲ್ಲಿ ಬರ್ತೀರಿ, ನಿಮ್ಮ ವಾಕ್ಯ ನನಗೆ ಇಷ್ಟು ಖುಷಿಯಾಗುತ್ತೆ. ಯಾವ ವಾಕ್ಯ, ಯಾವುದು ಕೇಳಿದಿರಿ ಅದು ಗೊತ್ತಿರುವುದಿಲ್ಲ. ಇಷ್ಟೋ ಜನರು ಪ್ರಿಯರೇ, ಇವತ್ತು ವಿ ಆರ್ ಆನ್ ದ ವೇ ಸೈಡ್. ನಮಗೆ ಅದೊಂದು ಇಷ್ಟೋ ಜನರಿಗೆ ಅದೊಂದು ಡೈಲಿ ರೂಟೀನ್ ಆಗಿದೆ. ಏನು ರೂಟೀನ್ ಗೊತ್ತಾ? ಬೆಳಿಗ್ಗೆ ಎದ್ದ ತಕ್ಷಣ ಟಿ ವಿ ಆನ್ ಮಾಡೋದು, ಈ ಚಾನೆಲ್ಗೆ ಹಾಕಿ ಇಟ್ಟು ಬಿಡೋದು. ಯಾಕೆಂದರೆ ಮೇಲೆ ಎವ್ರಿ ಹಾಫ್ ಆನ್ ಅವರ್ ಬೇರೆ ಬೇರೆ ಪ್ರಸಂಗಿಗಳು ಬಂದು ವಾಕ್ಯ ಕೇಳ್ತಾರೆ. ಆ್ಯಂಡ್ ವಿ ಆರ್ ಎಂಜಾಯಿಂಗ್ ಇಟ್. ಕೆಲವು ಸತಿ ಫುಲ್ ಡೇ ಇಂಟರ್ಸೆಸರೀಸ್ ಪ್ರೇಯರ್ಸ್ ಇರ್ತದೆ, ಫುಲ್ ಡೇ ಬೇರೆ ಬೇರೆ ಥರದ್ದು ಪ್ರೋಗ್ರಾಮ್. ವಿ ಆರ್ ಎಂಜಾಯಿಂಗ್ ಇಟ್. ಆರ್ ವಿ ಟೇಕಿಂಗ್ ದ ವರ್ಡ್ ಆಫ್ ಗಾಡ್ ಸೀರಿಯಸ್ಲಿ? ಅಥವಾ ನಾವು ಈ ದಾರಿ ಮಧ್ಯದಲ್ಲಿ ಬಿದ್ದ ಬೀಜ ಆಗಿದ್ದೇವ? ವಿ ಆರ್ ಎಕ್ಸೈಟೆಡ್ ಫಾರ್ ದ ವರ್ಡ್ ಆಫ್ ಗಾಡ್ ಬಟ್ ದ ಸೀಡ್ ಇಸ್ ಬಿನ್ ಈಟನ್. ಆ ಟೈಮ್ಗೆ, ಆ ಕ್ಷಣಕ್ಕೆ ವಿ ಹ್ಯಾವ್ ಸೋ ಹ್ಯಾಪಿ. ನಮ್ಮನ್ನು ನೋಡಿದ ತಕ್ಷಣ ಎಷ್ಟು ಖುಷಿ ಆಗ್ತದೆ ಜನರಿಗೆ. ಅಯ್ಯೋ, ನಾವು ನಿಮ್ಮನ್ನು ನೋಡ್ತೇವೆ. ಬಟ್ ಈಸ್ ದೇರ್ ಎನಿ ಚೇಂಜ್? ಅಥವಾ ಅದು ಬೀಜ ಅಲ್ಲಿಗೇನೇ ಆ ಹಕ್ಕಿ ಬಂದು ತಗೊಂಡು ಹೋಗ್ಬಿಡ್ತಾ? ಇಷ್ಟು ವಾಕ್ಯ ಸಿಕ್ಕುತ್ತೆ ಪ್ರಿಯರೇ. ನೀವು ನಾನಿರುವ ಕಾಲ ಎಂಥ ಒಂದು ಅದ್ಭುತವಾದ ಕಾಲ ಏನೆಂದರೆ ವಿ ಆರ್ ಎಕ್ಸೆಸಿಬಲ್. ನಮಗೆ ದೇವರ ವಾಕ್ಯ ಧಾರಾಳವಾಗಿ ಸಿಗ್ತಾ ಇದೆ. ಆದರೆ ನಮ್ಮ ಹೃದಯದಲ್ಲಿ ವಾಕ್ಯ ಬೀಳ್ತಾ ಇದೆನೋ ಅಥವಾ ಪಕ್ಷಿಗಳು ಬಂದು ಅದನ್ನು ತಗೊಂಡು ಹೋಗ್ತಾವೋ? ಇವತ್ತು ನನ್ನನ್ನೇ ನಾನು ಪರೀಕ್ಷೆ ಮಾಡ್ಕೊಳ್ತೇನೆ. ಆಮ್ ಐ ಅಲೋವಿಂಗ್ ದ ವರ್ಡ್ ಆಫ್ ಗಾಡ್ ಟು ಫಾಲ್ ಆನ್ ಗುಡ್ ಗ್ರೌಂಡ್ ಆರ್ ಈಸ್ ದ ವರ್ಡ್ ಫಾಲಿಂಗ್ ಆನ್ ದ ವೇ ಸೈಡ್ ಆ್ಯಂಡ್ ದ ಬರ್ಡ್ಸ್ ಆಫ್ ದ ಏರ್ ವಿಲ್ ಕಮ್ ಆ್ಯಂಡ್ ಟೇಕ್ ಇಟ್? ಏನಾಯಿತು? ನಾವು ಮೊದಲನೇದಾಗಿ ನಾವು ನೋಡ್ತೇವೆ ಪರ್ವತದ ಪ್ರಸಂಗ. ಅದೊಂದು ವಚನ ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ಜಾನ್. ಯೋಹಾನು ಬರೆದ ಸುವಾರ್ತೆ 6ನೇ ಅಧ್ಯಾಯ.
6ನೇ ಅಧ್ಯಾಯದಲ್ಲಿ ನಾನು ಓದ್ತಾನೆ 1ನೇ ವಚನದಿಂದ. ಆಫ್ಟರ್ ದಿಸ್ ಥಿಂಗ್ಸ್ ಜೀಸಸ್ ವೆಂಟ್ ಓವರ್ ದ ಸೀ ಆಫ್ ಗ್ಯಾಲಿಲಿ ವಿಚ್ ಇಸ್ ದ ಸೀ ಆಫ್ ಟೈಬರಿಸ್ ಆ್ಯಂಡ್ ಅ ಗ್ರೇಟ್ ಮಲ್ಟಿಟ್ಯೂಡ್ ಫಾಲೋಡ್ ಹಿಮ್. ಎಲ್ಲರೂ ಹೇಳ್ಕೊಳ್ಳುವನ. ಅ ಗ್ರೇಟ್ ಮಲ್ಟಿಟ್ಯೂಡ್ ಫಾಲೋಡ್ ಹಿಮ್ ಬಿಕಾಸ್ ದೇ ಸಾ ಹಿಸ್ ಮಿರಕಲ್ಸ್ ವಿಚ್ ಹಿ ಡಿಡ್ ಆನ್ ದೆಮ್ ದಟ್ ವರ್ ಡಿಸೀಸ್. ಆ್ಯಂಡ್ ವೆನ್ ಜೀಸಸ್ ವೆಂಟ್ ಇನ್ ಟು ದ ಮೌಂಟನ್ ಆ್ಯಂಡ್ ದೇರ್ ಈ ಸ್ಯಾಟ್ ವಿತ್ ಹಿಸ್ ಡಿಸೈಪಲ್ಸ್. ಏನು ಹೇಳ್ತದೇನೆಂದರೆ, ಇಷ್ಟೋ ಜನ ಸೇರಿದ್ರಂತೆ. ಸೋ ಮೆನಿ ಪೀಪಲ್, ಅ ಮಲ್ಟಿಟ್ಯೂಡ್. ಆಮೇಲೆ ಅದೇ ಕತೆ ನಾವು ಓದ್ಕೊಂಡು ಹೋಗ್ಬೇಕಂದ್ರೆ 5,000 ಗಂಡಸರು, ಆಮೇಲೆ ಹೆಂಗಸರು, ಆಮೇಲೆ ಮಕ್ಕಳು, ಇವರೆಲ್ಲ ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಹಾಕಿದಾಗ ಇದ್ರಾ? ಇವತ್ತು ಅದೇ ಪ್ರಶ್ನೆ ನನಗೆ ಹಾಕ್ಕೊಳ್ಬೇಕು. ದೇವರ ಅದ್ಭುತ ಕಾರ್ಯ ನನಗೆ ಬೇಕು, ದೇವರ ಆಶೀರ್ವಾದ ನನಗೆ ಬೇಕು, ದೇವರಿಂದ ಎಲ್ಲ ಒಳ್ಳೆ ವರದಾನಗಳು ನನಗೆ ಬೇಕು. ಬಟ್ am I taking the word of God seriously? Am I following the Lord only for blessings, for entertainment, for enjoyment, for time pass, just because it's a tradition? Or am I serious about the word of God? Priyare, it is enough. ಇಟ್ ಈಸ್ ಇನಫ್ ದಟ್ ವಿ ಹ್ಯಾವ್ ಹರ್ಡ್ ದ ವರ್ಡ್. ಕೆಲವು ಸರ್ತೆ ನನಗೇನೆ ಭಯ ಆಗುತ್ತೇನೆಂದರೆ, ಯಾರಿಗೆ ಹೆಚ್ಚು ಕೊಡಲ್ಪಡ್ತದೆ ಅವರಿಂದ ಹೆಚ್ಚು ಕೇಳಲ್ಪಡ್ತವೆ. ವಿ ಹ್ಯಾವ್ ಟು ಗಿವ್ ಅನ್ ಅಕೌಂಟ್. ಇವತ್ತು ಮಜವಾಗಿ ಟಿ ವಿ ಮೇಲೆ ಮನೇಲಿ ಟಿ ವಿಯನ್ನು ನೋಡಿಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಬೇಕಿದ್ರೆ ಪಾಪ್ಕಾರ್ನ್ ತಿನ್ಕೊಂಡು ನಾಷ್ಟ ತಿನ್ಕೊಂಡು ನಾವು ಟಿ ವಿ ಪ್ರೋಗ್ರಾಮ್ಸ್ ನೋಡ್ಬೋದು. ಬಟ್ ವಿ ಆರ್ ಅಕೌಂಟೇಬಲ್ ಟು ಹೌ ಮಚ್ ವಿ ಹ್ಯಾವ್ ಹರ್ಡ್ ದ ವರ್ಡ್. ಮೊದಲನೇದಾಗಿ ಅದು. ಎರಡನೇದಾಗಿ ನಾವು ನೋಡ್ತೇವೆ, ಇಟ್ ಫೆಲ್ ಆನ್ ಸ್ಟೋನಿ ಗ್ರೌಂಡ್, ಇಟ್ ಫೆಲ್ ಆನ್ ಹಾರ್ಡ್ ಗ್ರೌಂಡ್. ಇದು ಏನೆಂದರೆ ಕಠಿಣವಾದ ಹೃದಯದಲ್ಲಿ ಬಿತ್ತಂತೆ. ಈ ಕಠಿಣವಾದ ಹೃದಯ ಪ್ರಿಯರೇ, ನಾವು ಮಕ್ಕಳಿರುವಾಗ, ಈಗ ನನ್ನ ಮೊಮ್ಮಗ ಇದ್ದಾನೆ, ನಮ್ಮ ಮೊಮ್ಮಗ ಏನಾದರೂ ತಪ್ಪು ಮಾಡ್ತಾನೆ. ತಪ್ಪು ಮಾಡಿದಾಗ ನನ್ನ ಮಗಳು ಕೇಳ್ತಾಳೆ, ಮಮ್ಮ ಹೌ ಹಿ ನೋಸ್ he should do these things? ಯಾಕೆಂದರೆ ದೇವರ ವಾಕ್ಯ ಹೇಳುತ್ತೆ ಅಂದರೆ, ಎವ್ರಿ ಮ್ಯಾನ್ ದಟ್ ಈಸ್ ಬಾರ್ನ್ ಈಸ್ ಅ ಸಿನ್ನರ್. ಪಾಪ ನಮ್ಮ ಒಳಗೇನೇ ಇದೆ. ಬಟ್ ನಾವು ಬೆಳೀತಾ ಈಗ ಅವನು ಏನಾದರೂ ತಪ್ಪು ಮಾಡಿದಾಗ ವಿ ಸೇ ನೋ ಕೇಲಬ್, ನೋ ಯು ಆರ್ ಜೀಸಸ್ ಬಾಯ್, ಯು ಆರ್ ನಾಟ್ ಸಪೋಸ್ ಟು ಡೂ ದ್ಯಾಟ್ ಅಂತ ಅವನಿಗೆ ಹೇಳ್ತವೆ. ಅವನಿಗೆ ಗೊತ್ತಾಗುತ್ತೆ. ಆಮೇಲೆ ಬೆಳೀತಾ ಏನಾಗುತ್ತೆ ಅಂದರೆ, ವಿ ಹ್ಯಾವ್ ಅನ್ ಇನ್ನರ್ ಮ್ಯಾನ್, ವಿ ಹ್ಯಾವ್ ಅ ಕಾನ್ಷಿಯಸ್. ಅದು ಏನು ಮಾಡ್ತದೇನೆಂದರೆ, ಇಟ್ ಟೆಲ್ಸ್ ಅಸ್, ನಾವು ತಪ್ಪು ಮಾಡಿದ ತಕ್ಷಣ, ನಾವು ಪಾಪ ಮಾಡಿದ ತಕ್ಷಣ ಒಳಗೆ ಒಬ್ಬರು ಶೀಟಿ ಹೊಡಿತಾರೇನೆಂದರೆ, ಯು ಹ್ಯಾವ್ ಸಿನ್ಡ್. ನಾವು ಅದಕ್ಕೆ ಕಿವಿ ಕೊಟ್ಟು, ವೆನ್ ವಿ ಹಿಯರ್ ಇಟ್ ಆ್ಯಂಡ್ ವಿ ಸೇ ನೋ. ಯಾವಾಗ ದೇವರ ವಾಕ್ಯ ಒಂದು ನಮ್ಮ ಹೃದಯದಲ್ಲಿ ಬಿದ್ದಾಗ ನಮಗೆ ಉಂಟು ಮಾಡುತ್ತೇನೆಂದರೆ, ವಿ ಆರ್ ಸಿನ್ನರ್ಸ್, ವಿ ಆರ್ ಸಪೋಸ್ ಟು ಗಿವ್ ಅಪ್. ನಾವು ವಾಕ್ಯ ಕೇಳ್ತಾ ಇದ್ದೇವೆ, ಬಟ್ ವಿ ಹ್ಯಾವ್ ಪೆಟ್ ಸಿನ್ಸ್, ವಿ ಹ್ಯಾವ್ ಅವರ್ ಓನ್ ಸಿನ್ಸ್. ಅದು ನಾವು ಪಾಪ ಮಾಡಿದಾಗೂ ಅದು ಶೀಟಿ ಹೊಡೆಯುವಾಗ ವಿ ಸೇ, you keep down, you keep quiet, I am just enjoying this sin. ಪ್ರಿಯರೇ, ಒಬ್ಬರ ಪಾಪ ಒಂದು ಇರ್ಬೋದು, ಇನ್ನೊಬ್ಬರ ಪಾಪ ಇನ್ನೊಂದು ಇರ್ಬೋದು, ಆದರೆ ನಾವೆಲ್ಲರೂ ಪಾಪಿಗಳೇ ನಾವು. ಆದರೆ ದೇವರ ವಾಕ್ಯ ಏನು ಮಾಡುತ್ತೆ ಅಂದರೆ, ನಮ್ಮನ್ನು ಶುದ್ಧಿಪಡಿಸ್ತದೆ. ದೇವರ ವಾಕ್ಯ ನಮ್ಗೆ ಏನು ಹೇಳುತ್ತೆ ಅಂದರೆ, ಗಿವ್ ಅಪ್ ದಿಸ್ ಸಿನ್. ಈಸ್ ದ ವರ್ಡ್ ಆಫ್ ಗಾಡ್ ಕನ್ವಿನ್ಸಿಂಗ್ ಯು ಆ್ಯಂಡ್ ಕನ್ವಿನ್ಸಿಂಗ್ ಮೀ ದಟ್ ಇಟ್ ಈಸ್ ರಾಂಗ್? ಪ್ರಿಯರೇ, ಲೆಟ್ಸ್ ಗಿವ್ ಹೀಡ್ ಟು ದ ವರ್ಡ್ ಆಫ್ ಗಾಡ್. ನಾನು ಯಾಕೆ ಹೇಳ್ತಾ ಇದ್ದೇನೆ ಈ ವಾಕ್ಯ ಯಾಕೆ ನಾನು ಶೇರ್ ಮಾಡ್ತಾ ಇದ್ದೇನೆ ಅಂದರೆ, ವಿ ಆರ್ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್ 24/7. ವಿ ಆರ್ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್ 365 days. ಬಟ್ ಈಸ್ ಇಟ್ ಫಾಲಿಂಗ್ ಆನ್ ಗುಡ್ ಗ್ರೌಂಡ್? ಈ ವಾಕ್ಯ ಕೇಳಿದೆ ಸಿಸ್ಟರ್, ನಾನು ಈ ಟಿ ವಿ ಪ್ರೋಗ್ರಾಮ್ ಮೂಲಕ, ಈ ವಿಡಿಯೋ ವಾಟ್ಸಪ್ ಮೆಸೇಜ್ ಮೂಲಕ ಆಗ್ಬೋದು, ಅಥವಾ ಒಂದು ಸೋಷಿಯಲ್ ಮೀಡಿಯಾ ಮೂಲಕ ನಾನು ವಾಕ್ಯ ಕೇಳಿದೆ, ನನ್ನ ಪಾಪದ ಮಾರ್ಗಗಳನ್ನು ಬಿಟ್ಟೆ ಅಂತ ನಾವು ಹೇಳ್ತವೋ, ಆರ್ ವಿ ಸ್ಟಿಲ್ ಎಂಜಾಯಿಂಗ್ ಲಿಸ್ನಿಂಗ್ ಟು ದ ವರ್ಡ್ ಆಫ್ ಗಾಡ್ ಅಟ್ ದ ಸೇಮ್ ಟೈಮ್ ಹ್ಯಾವಿಂಗ್ ಅವರ್ ಪೆಟ್ ಸಿನ್ಸ್? ನಿಮ್ಮ ಪೆಟ್ ಸಿನ್ ಏನು ನಿಮಗೆ ಗೊತ್ತಿದೆ, ನನ್ನ ಪೆಟ್ ಸಿನ್ ಏನು ನನಗೆ ಗೊತ್ತಿದೆ. ಎಲ್ಲವನ್ನು ನೋಡೋ ದೇವರಿಗೆ ಎಲ್ಲ ಗೊತ್ತಿದೆ ಪ್ರಿಯರೇ. ಅದು ಒಂದು ಕಠಿಣವಾದ ಹಾರ್ಡ್ ರಾಕ್, ಒಂದು ಬಂಡೆ ಮೇಲೆ ಬಿದ್ದಿದೆ. ನಿಮ್ಮ ಹೃದಯ ಬಂಡೆ ಇದೆನಾ? ವಾಕ್ಯ ಬೀಳ್ತಾ ಇದೆ, ನಿಮಗೆ ಪವಿತ್ರಾತ್ಮ ಹೇಳ್ತಾ ಇದ್ದಾನೆ, ಇದನ್ನು ಬಿಟ್ಟು ಕೊಡು, ಇದನ್ನು ನಮಗೆ ಗೊತ್ತು, ಇದನ್ನು ಬಿಟ್ಟು ಕೊಡಬೇಕು. ನಾನು ಪಾಪ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ನನಗೆ ಅಡಿಕ್ಷನ್ಸ್ ಇರಬಾರ್ದು. ಇವತ್ತು ಎಷ್ಟೋ ಜನರಿಗೆ ನಮ್ಮ ಪ್ರೈವೇಟ್ ಎಜೆಂಡಾದಲ್ಲಿ ನಮಗೆ ಅಡಿಕ್ಷನ್ಸ್ ಇದೆ. ನಮ್ಮ ಸಣ್ಣ ಸ್ಮಾರ್ಟ್ ಫೋನ್ ಈಸ್ ಇನಫ್ ಟು
ಟು ಪುಟ್ ಅಸ್ ಇನ್ ಎಡಿಕ್ಷನ್. ಬರೇ ಇಷ್ಟೋ ಸಮಯ ನನಗೂ ಇತ್ತ ಪ್ರಾಬ್ಲಮ್. ಹೊಸ ಮೊಬೈಲ್ ಬಂದಾಗ ಬರೇ ನೋಡ್ಕೊತ ಇರೋದು, ಎಲ್ಲ ಎಂಟರ್ಟೈನ್ಮೆಂಟ್ ಅದರಲ್ಲೇ ಸಿಕ್ಕುತ್ತೆ. ವಿ ಆರ್ ಎಡಿಕ್ಟೆಡ್. ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣು ಮುಚ್ಚಿ ಮೊದಲು ಹಿಂಗೆ ಮಾಡ್ತೇವೆ. ಏನಕ್ಕೆ? ಬೈಬಲ್ ಹುಡುಕ್ತಾ ಇಲ್ಲ ನಾವು ಮೊದಲು ಹುಡುಕ್ತಾ ಇರೋದು ನಮ್ಮ ಫೋನನ್ನು. ಏನು ಆಗಿದೆ? ವಿ ಆರ್ ಸೋ ಎಡಿಕ್ಟೆಡ್. ನಾಟ್ ಓನ್ಲಿ ದಟ್, ಬೇರೆ ಬೇರೆ ಅಭ್ಯಾಸಗಳಿದೆ. ವರ್ಡ್ ಆಫ್ ಗಾಡ್ ಈಸ್ ಫಾಲಿಂಗ್, ಬಟ್ ಇಟ್ ಈಸ್ ಫಾಲಿಂಗ್ ಆನ್ ಹಾರ್ಡ್ ಗ್ರೌಂಡ್. ಅದು ಏನೆಂದರೆ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಜೂಡಸ್ಸು ಯೇಸು ಸ್ವಾಮಿ ಜೊತೆ ಇದ್ದವ. ಹಿ ವಾಸ್ ವಿತ್ ಜೀಸಸ್. ಅದೊಂದು ವಚನ ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಮ್ಯಾಥ್ಯೂ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 14ನೇ ವಚನದಿಂದ. ಮ್ಯಾಥ್ಯೂ ಚಾಪ್ಟರ್ 26 verse 14 onwards. Then one of the 12 called Judas Iscariot went unto the chief priest and said unto them, What will ye give me, and I will deliver him unto you? And they covenanted him with 30 pieces of silver. ಇವನಿಗೆ ಏನಿತ್ತು ಗೊತ್ತಾ ಆಸೆ? ಹಣ. Just because of 30 pieces of silver, he knew who Jesus was. He knew, he saw the miracles. He knew he's the son of God. He knew that he was Christ the Lord. He knew he was the savior of this world. Adre his heart was hard. Is my heart hard today? Is your heart hard today? ದೇವರ ವಾಕ್ಯ ಬೀಳ್ತಾ ಇದೆ ಪ್ರಿಯರೇ. ಏನು ಮಾಡುತ್ತೆ ಇದು ಕಠಿಣ ಹೃದಯ ಅಂದರೆ ಅದು ನಮ್ಮ ಕಣ್ಣನ್ನು ಬ್ಲೈಂಡ್ ಮಾಡಿಬಿಡುತ್ತೆ. ನೆವರ್ ಬಿ ಲೈಕ್ ದ್ಯಾಟ್. ಏನಾಯಿತು? For that very moment when he received the 30 pieces of silver, I got those 30 pieces of silver. ಆಮೇಲೆ it broke his heart. He was heartbroken. ಅವನು ಆತ್ಮಹತ್ಯೆ ಮಾಡಿಕೊಳ್ಳುವ ಕಾರಣ ಏನು ಗೊತ್ತಾ? ಅವನ ಕಠಿಣವಾದ ಹೃದಯ ಪ್ರಿಯರೇ. ದೇವರ ವಾಕ್ಯ ಚಮಟ್ಟಿಗೆ ಹೋಲಿಗೆಯಾಗಿದೆ. ಕಂಟಿನ್ಯೂಸ್ಲಿ ದೇವರ ವಾಕ್ಯ ಬೀಳ್ತಾನೇ ಇರುತ್ತೆ. ಅದು ಬೀಳ್ತಾನೇ ಇರುತ್ತೆ. ನಾವು ಹೇಳ್ತೇವೆ ಅದಿಷ್ಟೇ ಬೀಳಲಿ, ನಾನು ಮಾತ್ರ ಚೇಂಜ್ ಆಗಲ್ಲ. 4 ಥರದ ಹೃದಯ ವೇಸೈಡಲ್ಲಿ ಬೀಜ ಬಿದ್ದಿದೆ ಪ್ರಿಯರೇ. ಕಠಿಣವಾದ ಬಂಡೆಯಾದ ಒಂದು ಹೃದಯ, ನನ್ನ ಹೃದಯನ, ನಿಮ್ಮ ಹೃದಯನ. 3ನೇ ಯಾವ ಥರದ ಹೃದಯ ಅಂದರೆ ಅದು ಇಟ್ಸ್ ಅ ಥಾನಿ ಗ್ರೌಂಡ್. ಪ್ರಾರಂಭ ಮಾಡಾಗ ನನ್ನ ಜೊತೆನೂ ಎಷ್ಟೋ ಜನ ಪ್ರಾರಂಭ ಮಾಡಿದರು. ಸೋ ಮೆನಿ ಪೀಪಲ್. ವಿ ಆರ್ ಆಲ್ ಸೋ ಎಕ್ಸೈಟೆಡ್ ಅಬೌಟ್ ದ ಗಾಸ್ಪಲ್. ವಿ ಆರ್ ಸೋ ಎಕ್ಸೈಟೆಡ್. ಅದು ಒಂದು ಸ್ವಲ್ಪ ಥಾನಿ ಗ್ರೌಂಡ್ ಅಂದರೆ ಮುಳ್ಳು ಕಂಟಿ ಇರುವ ಸ್ಥಳ. ಏನಾಗಿದೆ ಅಂದರೆ ಬೀಜ ಬಿದ್ದು ಮೊಳಕೆ ಹೊಡಿತಾ ಇದೆ. ಮೊಳಕೆ ಹೊಡೆದು ಅದು ಬೇರು ಸ್ವಲ್ಪ ಬರ್ತಾ ಇದೆ. ಆದರೆ ಅದರ ಮೇಲೆ ಏನಿದ್ರೆ ಅಂದರೆ ಮುಳ್ಳು ಕಂಟಿಗಳಿದೆ. ದೇರ್ ಆರ್ ಥಾರ್ನ್ಸ್ ಆ್ಯಂಡ್ ಥಿಸಲ್ಸ್. ವಾಟ್ ಡಸ್ ದ್ಯಾಟ್ ಡು? ಅದು ಈ ಲೋಕದ ಎಲ್ಲ ಆಸೆ ಪಾಸೆಗಳು, ಆಲ್ ದ ಪ್ಲೆಷರ್ಸ್ ಆಫ್ ದಿಸ್ ವರ್ಲ್ಡ್, ಆಲ್ ದ ಎಂಟರ್ಟೈನ್ಮೆಂಟ್ಸ್ ಆಫ್ ದಿಸ್ ವರ್ಲ್ಡ್. ಕೆಲವು ದಿನಗಳ ಹಿಂದೆ ನಾನು ನಮ್ಮ ಹಳ್ಳಿಯ ಸಭೆಗೆ ಹೋಗಿದ್ದೆ. ಅಲ್ಲಿ ಒಂದು ಹಲಸಿನ ಮರ ಹಾಕುವ ಅಂತ ನನಗೆ ಹಲಸಿನ ಹಣ್ಣು ಅಂದರೆ ಬಹಳ ಇಷ್ಟ. ಅದಕ್ಕೆ ಯಾರೋ ನನಗೆ ಒಂದು ಹಲಸಿನ ಹಣ್ಣದು ಗಿಡ ಕೊಟ್ಟರು. ಅವ್ರು ಹೇಳಿದರು, ಇಲ್ಲಿ ಸಿಟಿದಲ್ಲಿ ಅಂತೂ ನಿಮಗೆ ಹಾಕಲಿಕ್ಕೆ ಆಗಲ್ಲ, ಹಳ್ಳಿದಲ್ಲಿ ಸ್ಥಳ ಇದೆಯಲ್ಲ ಅಲ್ಲಿ ಹೋಗಿ ಹಾಕು ಅಂತ. ಖುಷಿಯಾಗಿ ಅದು ಗಿಡ ಸಣ್ಣ ಗಿಡವನ್ನು ತಗೊಂಡೋಗಿ ನಮ್ಮ ಸ್ಥಳದಲ್ಲಿ ಸಣ್ಣ ಸಸಿಯನ್ನು ತಗೊಂಡೋಗಿ ಅಲ್ಲಿ ಉಗಿವ ಅಂತ ಆಯಿತು. ಅಲ್ಲಿ ಇದ್ವ ನಮ್ಮ ಸಭೆಯ ಜನರು ಮತ್ತು ಅಲ್ಲಿದ್ದ ಪಾಸ್ಟ್ರುಗಳೆಲ್ಲ ಸ್ಥಳ ನೋಡ್ತಾ ಇದ್ರು. ಯಾಕೆ ಸ್ಥಳ ನೋಡ್ತಾ ಇದ್ದೀರಿ ಅಂದರೆ ಅವರೊಂದು ಸಂಗತಿ ಹೇಳಿದರು, ವಿಚ್ ವಾಸ್ ವೆರಿ ಐ ಓಪನಿಂಗ್. ಅವ್ರು ಏನು ಹೇಳಿದ್ರು ಅಂದರೆ ಅಲ್ಲಿ ಅಕ್ಕಪಕ್ಕದಲ್ಲಿ ತುಂಬ ಹುಣಸಿ ಮರ ಇದೆ, ಟ್ಯಾಮ್ರಿನ್ ಟ್ರೀಸ್, ಬಿಗ್ ಟ್ಯಾಮ್ರಿನ್ ಟ್ರೀಸ್. ಆ ಒಂದು ಟ್ಯಾಮ್ರಿನ್ ಮರದು ಶೇಡ್, ಇನ್ನೂ ಅದು ಥಾರ್ನ್ಸ್ ಅಲ್ಲ, ಥಿಸಲ್ಸ್ ಅಲ್ಲ, ಬರೀ ಅದು ಶೇಡ್ ಬಿದ್ದರೆ ಸಹ ಅದ ನೆರಳು. ನಮ್ಮದೊಂದು 2 ಮಾವಿನ ಮರ ಇದೆ ಮೂಲೆಯಲ್ಲಿ, ಅದು ಬೆಳೀತಾನೇ ಇಲ್ಲ. ಇದು 2 ಮರ ಯಾಕೆ ಬೆಳೀತಾ ಇಲ್ಲ ಅಂತ ಕೇಳಿದಾಗ ಅವರು ಹುಣಸಿ ಮರ ಅಂತ ತೋರಿಸಿ ಹೇಳಿದರು, ಈ ಹುಣಸೆ ಹಣ್ಣದು ಮರ ಇದೆಯಲ್ಲ ಅದದು ಒಂದು ಶೇಡು, ಅದೊಂದು ನೆರಳು ಬೀಳುವ ಕಾರಣ ಈ ಮರ ಬೆಳೆಯುವುದಿಲ್ಲ ಅಂತೆ. ಅದಕ್ಕೆ ನೀನಿದು ಈಗ ಹಲಸಿನ ಗಿಡ ಸಸಿ ಹಾಕ್ತಾ ಇದೆಯಲ್ಲ, ಇದಕ್ಕೆ ಒಳ್ಳೆ ಸನ್ಶೈನ್ ಅದರ ಮೇಲೆ ಬೀಳಬೇಕು, ಯಾವುದೇ ನೆರಳು ಅದ ಮೇಲೆ ಬರದೇ ಇದ್ದರೆ ಇದು ಬೇಗವಾಗಿ ಬೆಳೀತದೆ. ಅಷ್ಟೆಲ್ಲ ಬೆಳೆದು ಮತ್ತು ಅದು ಫಲ ಕೊಡುತ್ತೆ. ಇಲ್ಲದ್ರೆ ಇದು ಮರ ಬೆಳೀತದೆ ಆದರೆ ಫಲ ಕೊಡುವುದಿಲ್ಲ. ವಾಟ್ ಎ ಡಿಫ್ರೆಂಟ್ ಥಾಟ್ ಆಲ್ ಟುಗೆದರ್. ಆವಾಗ ನಾನು ಅಂದ್ಕೊಂಡೇನೆಂದರೆ ನಮ್ಮ ಜೀವನ ಸಹ ಹಾಗೆ, ನಮ್ಮ ಜೀವನ ಹಾಗೇ ಇದೆ ಪ್ರಿಯರೇ. ನೆರಳು ಬರ್ತಾ ಇದೆ,
ಯಾವುದು ನೆರಳು? ಲೋಕದ ಆಸೆಗಳ ನೆರಳು. ಯಾವ ನೆರಳು? ನಮ್ಮ ಲೈಫಿಂದು ಒಂದು ಸ್ಟ್ರೆಸ್ಫುಲ್ ಲಿವಿಂಗು. ಇವತ್ತು ಜನರ ಹತ್ರ ಮಾತಾಡಿದರೆ ಒಂದೇ, ಡಾಕ್ಟ್ರ್ ಹತ್ರ ಹೋದರೆ ಒಂದೇ, ಸ್ಟ್ರೆಸ್ ಇದೆನಾ? ನಮಗೆಲ್ಲರಿಗೆ ಗೊತ್ತಿದ್ದ ಪ್ರಕಾರ ಕೆಲವೇ ದಿನಗಳ ಹಿಂದೆ ನಮ್ಮ ಕರ್ನಾಟಕದಲ್ಲಿರುವ ಒಂದು ಸೆಲೆಬ್ರಿಟೀಸು ಯವನ ಪ್ರಾಯದಲ್ಲಿ ಈ ಲೋಕವನ್ನು ಬಿಟ್ಟು ಹೋದರು. ಹಿ ವಾಸ್ ಫಿಟ್, ಹಿ ವಾಸ್ ವೆರಿ ಹೆಲ್ದಿ, ಬಟ್ ಕೆಲವ್ರು ಹೇಳ್ತಾರೆ ಹಿ ಮಸ್ಟ್ ಬಿ ಹ್ಯಾವಿಂಗ್ ಸ್ಟ್ರೆಸ್. ಪ್ರಿಯರೇ, ಸ್ಟ್ರೆಸ್ಸು ನಮ್ಮ ಜೀವನನ ಓವರ್ ಶ್ಯಾಡೋ ಮಾಡ್ತದೆ. ಬ್ಯುಸಿ, ವಿ ಆರ್ ಸೋ ಬ್ಯುಸಿ, ಓವರ್ ಶ್ಯಾಡೋ ಮಾಡ್ತದೆ. ಒಂದನ್ನು ನಾನು ನೋಡಿದ್ದಾನೆ, ಜನ ಬಡವರು ಇರ್ತಾರಲ್ಲ, ಜನರು ಕಷ್ಟದಲ್ಲಿ ಇರ್ತಾರಲ್ಲ, ಸಭೆಗೆ ಎಲ್ಲರಿಗಿಂತ ಮುಂಚೆ ಬಂದು ಕೂತಿರ್ತಾರೆ. ಒಪ್ಕೊಳ್ತೀರಾ? ಎಲ್ಲ ಬಂತ ಏನು ಮಾಡೋದು ಪಾಸ್ಟರ್, ಸಂಡೇನೂ ಕೆಲಸ ಇಡ್ತಾ ಇದ್ದಾರೆ. ಪ್ರಿಯರೇ, ಒಂದು ಥರದ ಜನಾಂಗ ನಾನು ನೋಡಿದ್ದಾನೆ. ಅವರ ಪ್ರಾರ್ಥನೆ ಸಮಯ ಬಂದಾಗ ಅವರು ಎಲ್ಲೇ ಇರಲಿ, ಯಾವುದೇ ಒಂದು ತಿಪ್ಪೆ ಪಕ್ಕದಲ್ಲಿರಲಿ, ಅಥವಾ ಯಾವುದೇ ಒಂದು ಗಲೀಜು ಸ್ಥಳದಲ್ಲಿರಲಿ, ಅಥವಾ ಯಾವುದೇ ಹೋಟೆಲಲ್ಲಿ ಇರಲಿ, ಎಲ್ಲೇ ಇರಲಿ, ಇಮ್ಮಿಡಿಯೇಟ್ಲಿ ದೇ ಗಿವ್ ದ ಟೈಮ್ ಫಾರ್ ದಿಯರ್ ಪ್ರೇಯರ್. ಇವತ್ತು ಅದೇ ಒಂದು ರೆಸ್ಪೆಕ್ಟ್ ನಮಗೆ ಇದೆನಾ? ಅಥವಾ ನಮ್ಮ ಹೃದಯದಲ್ಲಿ ಬೀಜ ಬಿದ್ದುವ ಸಮಯದಲ್ಲಿ ದಾರಿಯ ಮಗಲಲ್ಲಿ ಬೀಳುವ ಹೃದಯದಲ್ಲಿ ಸಹ ಬೀಜ ಬಿತ್ತಿದೆ. ಕಠಿಣವಾದ ಹೃದಯದಲ್ಲಿ ಸ್ಥಳದಲ್ಲಿ ಬೀಳೋದಾಗ ಸಹ ಬೀಜ ಬಿತ್ತಿದೆ. ಮುಳ್ಳು ಕಂಟಿ ಇರುವ ಒಂದು ಭೂಮಿ ಮೇಲೆ ಸಹ ಬೀಜ ಬಿತ್ತಿದೆ. ಆದರೆ ಬೀಜ ಬೆಳಿಲಿಕ್ಕೆ ನಾವೇನು ಮಾಡ್ತಾ ಇದ್ದೇವೆ? ನಾವು ಪಕ್ಷಿಗಳಿಗೆ ಸ್ಥಳ ಕೊಡ್ತೇವೆ, ಸಮಯ ಕೊಡ್ತೇವೆ, ಅಥವಾ ನಮ್ಮ ಈ ಸಿನ್ಫುಲ್ ನೇಚರು ಆ ಬೀಜಗೆ ಮೊಳಕೆ ಹೊಡಿಲಿಕ್ಕೆ ಬಿಡ್ತಾ ಇಲ್ಲವ? ಅಥವಾ ಈ ಒಂದು ಥಾನಿ ಪ್ಲೇಸ್, ಆ ಬೀಜ ಬೆಳಿಬೇಕು, ಅದಕ್ಕೆ ಬೆಳಿಲಿಕ್ಕೆ ಪ್ರಾರಂಭ ಆಗಿದೆ, ಆದರೆ ಮುಳ್ಳುಕಂಟಿ ಪ್ರಿಯರೇ, ಮುಳ್ಳುಕಂಟಿ. ಐ ಆಮ್ ಸೋ ಬ್ಯುಸಿ, ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ಪ್ರೇಯರ್, ಇದು ವರ್ಕ್ ಲೋಡ್ ಈಸ್ ಸೋ ಹೆವಿ. ಏನು ಮಾಡೋದು ಈಗ? ಲಾಕ್ಡೌನು. ನಾವು ಅಂದ್ಕೊಂಡೆ ಲಾಕ್ಡೌನ್ ಮಾಡಿದ್ರು ಅಟ್ಲೀಸ್ಟ್ ಜನರು ಒಂದು ಸ್ವಲ್ಪ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಬೆಳಿಬೇಕೆಂದರೆ ಲಾಕ್ಡೌನಲ್ಲಿ ಹೆಚ್ಚು ಜಾಬ್ ಕೊಟ್ಟು ಬಿಟ್ಟಿದ್ದಾರೆ. ಮುಂಚೆ ಅಟ್ಲೀಸ್ಟ್ ನಾವು 9 hours ಮಾಡ್ತಿದ್ದೇವೆ, ಈಗ ನಾವು 12 hours ಮಾಡ್ತೇವೆ. ಪಾಸ್ಟ್ರೇ ಚರ್ಚ್ಗೆ ಎಲ್ಲಿ ಬರೋದಂತಾರೆ. ಪ್ರಿಯರೇ, ಇದೆಲ್ಲ ನನ್ನ ಜೀವನ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ನಾವು ಸ್ಯಾಮ್ಸನ್ ಬಗ್ಗೆ ನೋಡ್ತೇವೆ, ಅದೊಂದು ಕತೆ ನಾವು ಓದ್ಕೊಳ್ಳುವ ದೇವರ ವಾಕ್ಯದಲ್ಲಿ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ಜಡ್ಜಸ್. ನ್ಯಾಯಸ್ಥಾಪಕರು ಅದು 16ನೇ ಅಧ್ಯಾಯ, ಅದರ 4ನೇ ವಚನ. ನಮಗೆಲ್ಲರಿಗೆ ಸ್ಯಾಮ್ಸನ್ ಕತೆ ಗೊತ್ತಿದೆ. ಹಿ ವಾಸ್ ಅನಾಯಿಂಟೆಡ್ ಬೈ ಗಾಡ್, ಬಟ್ ದ ಪ್ಲೆಷರ್ಸ್ ಆಫ್ ದಿಸ್ ವರ್ಲ್ಡ್, ಕೆಲವು ಒಂದು ಆಸೆಗೆ 16ನೇ ಅಧ್ಯಾಯ 4ನೇ ವಚನಕ್ಕೆ, ಆ್ಯಂಡ್ ಇಟ್ ಕೇಮ್ ಟು ಪಾಸ್ ಆಫ್ಟರ್ ವರ್ಡ್ ದಟ್ ಹಿ ಲವ್ಡ್ ಅ ವುಮನ್ ಇನ್ ದ ವ್ಯಾಲಿ ಆಫ್ ಸೋರೆಕ್ ಹೂಸ್ ನೇಮ್ ವಾಸ್ ಡೆಲೈಲಾ. ಇವನಿಗೆ ಡೆಲೈಲಾ ಅಂತ ಹೆಂಗಸ ಮೇಲೆ ಪ್ರೀತಿ ಬಂತು. ಅದೇ 15ನೇ ವಚನ ಓದ್ತಾನೆ ನಾನು, ಅದೇ ಅಧ್ಯಾಯದ 15ನೇ ವಚನ. ಆ್ಯಂಡ್ ಶೀ ಸೆಡ್ ಅಂಟು ಹಿಮ್, ಹೌ ಕ್ಯಾನ್ಸ್ಟ್ ಥou, ಐ ಲವ್ thee when thine heart is not with me? Thou hast mocked me these 3 times and hast not told me wherein thy great strength lieth. ಇದು ಕಥೆ ನಮಗೆ ಗೊತ್ತಿದ್ದೇನೆಂದರೆ, ಅವನಿಗೆ ಅವಳ ಮೇಲೆ ಪ್ರೀತಿ ಬಂತು. ಅವನು ಡೆಲೈಲಾ ಇಷ್ಟೋ ಸರ್ತಿ ಅವಳಿಗೆ ಕೇಳ್ತಾನೆ, ನಿನ್ನ ಶಕ್ತಿಯ ಸೀಕ್ರೆಟ್ ಏನು? ಪ್ರಿಯರೇ, ಜಸ್ಟ್ ಫಾರ್ ಸಮ್ ಟೈಮ್ ಆಫ್ ಪ್ಲೆಷರ್ ಅವನಿಗೆ ಇರುವ ಸಂಗತಿಯನ್ನು ಅವಳಿಗೆ ಹೇಳಿಬಿಟ್ಟು ಹಿ ಫಾಲ್ಸ್. ಏನಾಯಿತು? ದೇವರ ಅಭಿಷೇಕ ಇದ್ದದ್ದು ದೊಡ್ಡ ಕಾರ್ಯ ಮಾಡಲಿಕ್ಕೆ. ಬಟ್ ನಾವು ನೋಡ್ತವೇನೆಂದರೆ ಥಾನಿ ಗ್ರೌಂಡ್, ಕಡೆದಾಗಿ ಒಳ್ಳೆ ಭೂಮಿಯಲ್ಲಿ ಬೀಳ್ತದಲ್ಲ ಪ್ರಿಯರೇ. ನಾನು ಕೆಲವು ಸಣ್ಣ ಹೂವಿನ ಸಸಿಗಳು ತಗೊಂಡು ಬಂದು ಪಾಟ್ಸಲ್ಲಿ ಹಾಕಿದೆ. ದಿನಾ ನೋಡೋದು ಇದು ಬೆಳೀತದ. ನಾನು ಪಾಸ್ಟರ್ ದಿನ ನೋಡೋದು, ಈಗ ಅದು ಬೆಳೆದು ಹೂ ಕೊಡ್ತಾ ಇದೆಯಲ್ಲ, ನಮಗೆ ಎಷ್ಟು ಖುಷಿಯಾಗುತ್ತೆ. ಫೋಟೋಸ್ ಎಲ್ಲ ತಗೊಳ್ತಾ ಇದ್ದಾನೆ, ಸ್ಟೇಟಸಲ್ಲಿ ಹಾಕ್ತಾ ಇದ್ದಾನೆ. ಯಾಕೆ ಗೊತ್ತಾ? ಇಟ್ ಹ್ಯಾಸ್ ಫಾಲನ್ ಆನ್ ಗುಡ್ ಗ್ರೌಂಡ್. ಇವತ್ತು ಯೇಸು ಸ್ವಾಮಿ ಅಪೇಕ್ಷೆ ಏನೆಂದರೆ, ನನ್ನ ಜೀವನ ಒಳ್ಳೆ ಒಂದು ಫಲವತ್ತಾದ ಭೂಮಿ ಆಗಬೇಕು. ಬೇರೆ ಏನೂ ಆಸೆ ಪಡಲ್ಲ. ಹಿ ವಾಂಟ್ಸ್ ಅಸ್ ಟು ಹ್ಯಾವ್ ಅ ಗ್ರೌಂಡ್ ದಟ್ ಈಸ್ ಫ್ರೂಟ್ಫುಲ್. ಹಾಲೆಲೂಯಾ. ಪ್ರಿಯರೇ, take this word very seriously because we are accountable. You and I, we are accountable. ದೇವರು ನಮಗೆ ಒಂದು ಪ್ರಶ್ನೆ ಕೇಳ್ತಾರೆ. Are we ready to answer and say, yes Lord, the seed that fell in me is on good ground. We are bearing
ಫ್ರೂಟ್ ಫಾರ್ ದ ಗ್ಲೋರಿ ಆಫ್ ಗಾಡ್. ದೇವರು ಆಶೀರ್ವಾದ ಮಾಡಲಿ. ಈ ವಿಷಯವನ್ನು ನೀವು ತಿರುಗಿ ಆಲೋಚನೆ ಮಾಡಿರಿ. ಕಮ್ ಬ್ಯಾಕ್ ಟು ಗಾಡ್ ಆ್ಯಂಡ್ ಹಿ ವಿಲ್ ಬ್ಲೆಸ್ ಯು. ತಂದೆಯಾದ ದೇವರೇ, ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿದವರು ಎಲ್ಲರ ಹೃದಯದಲ್ಲಿ ಒಳ್ಳೆ ಭೂಮಿಯಲ್ಲಿ ಈ ಬೀಜ ಬಿತ್ತಲ್ಪಡಲಿ ಅಪ್ಪ. ದಾರಿ ಮಧ್ಯದಲ್ಲಿ ಅಲ್ಲ, ಬಂಡೆದಲ್ಲಿ ಅಲ್ಲ, ಮುಳ್ಳುಕಂಟಿದಲ್ಲಿ ಅಲ್ಲ, ಆದರೆ ಒಳ್ಳೆ ಭೂಮಿಯಲ್ಲಿ ವಾಕ್ಯ ಬೀಳಿ. ದಿನನಿತ್ಯ ವಾಕ್ಯ ಕೇಳ್ತಾ ಇದ್ದಾರೆ ಸ್ವಾಮಿ. ನಾ ಪ್ರಾರ್ಥಿಸ್ತಾನೆ ತಂದೆಯಾದ ದೇವರೇ, ಈ ಒಂದು ವಿಷಯಕ್ಕೆ ನಾವು ನಿಮ್ಮ ಮುಂದೆ ಲೆಕ್ಕ ಕೊಡುವಾಗ ನಾವೆಲ್ಲರೂ ಹೌದು ಸ್ವಾಮಿ, ಒಳ್ಳೆ ಭೂಮಿಯಲ್ಲಿ ಬಿದ್ದು ನಮ್ಮ ಜೀವನ ಫಲ ಕೊಡ್ತಾ ಇದೆ ಅಂತ ನಿಮ್ಮ ಮುಂದೆ ಹೇಳುವ ಕೃಪೆ ನಮಗೆ ಕೊಡಬೇಕಂತ ಪ್ರಾರ್ಥಿಸ್ತೇನೆ ಸ್ವಾಮಿ. ನಾನು ಇವತ್ತು ಪ್ರಾರ್ಥಿಸ್ತೇನೆ, ಬಿಟ್ಟು ಕೊಡುವ ಸಂಗತಿಗಳನ್ನು ನಾವು ಬಿಟ್ಟು ಕೊಡುವಂಗೆ ನಮಗೆ ಕೃಪೆ ಕೊಟ್ಟು ಸ್ವಾಮಿ, ಒಳ್ಳೆ ಭೂಮಿಯಲ್ಲಿ ಫಲವತ್ತಾದ ಭೂಮಿಯಲ್ಲಿ ವಾಕ್ಯ ಬಿದ್ದು ಸ್ವಾಮಿ ಅನೇಕ ಫಲವನ್ನು ಕೊಟ್ಟು ಅನೇಕರಿಗೆ ನಾವು ಆಶೀರ್ವಾದ ಆಗುವಂಗೆ, ನಿಮಗೆ ಒಂದು ದೊಡ್ಡ ಸಾಕ್ಷಿ ಈ ಭೂಮಿಯಲ್ಲಿ ಇರುವಂಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇಲೆ.